ಕಲಬುರಗಿ. ಮೈಸೂರಿನಲ್ಲಿ ಭ್ರೂಣ ಪತ್ತೆ ಮಾಡಿ ಹತ್ಯೆಯನ್ನ ಮಾಡ್ತಾ ಇದ್ದಂತ ಹಂತಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತ ಬೆನ್ನಲ್ಲೇ ಪೊಲೀಸರು ಮತ್ತು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಜಂಟಿ ಕಾರ್ಯಾಚರಣೆ ನಡೆಸಿ ದಾಳಿಯನ್ನ ಕೂಡ ನಡೆಸಿದ್ದಾರೆ. ಭ್ರೂಣ ಹಂತಕರನ್ನ ಅರೆಸ್ಟ್ ಮಾಡುವಲ್ಲಿ ಪೊಲೀಸರು ಮುಂದಾಗಿದ್ದಾರೆ. ಮುಂದೇನಾಯ್ತು ಈ ರಿಪೋರ್ಟ್ ನೋಡಿ. ಸಮಾಜ ಎಷ್ಟೇ ಮುಂದುವರೆದ್ರು ಹೆಣ್ಣು ಭ್ರೂಣ ಹತ್ಯೆಯಂತಹ ಪ್ರಕರಣಗಳು ಕೂಡ ನಿರಂತರವಾಗಿ ನಡೀತಾನೆ ಇದೆ. ಆರೋಗ್ಯ ಇಲಾಖೆ ನಿರಂತರವಾಗಿ ದಾಳಿಗಳನ್ನ ಮಾಡಿದ್ರು ಕೂಡ ಇದರ ಬಗ್ಗೆ ಇಲ್ಲೂ ಕೂಡ ಸಾಕಷ್ಟು ಗ್ರಾಮೀಣ ಭಾಗದ ಜನರಿಗೆ ಒಂದಷ್ಟು ಅರಿವು ಮೂಡಿಲ್ಲ ಅನ್ನುವಂಥದ್ದು ನಿನ್ನೆ ನಡೆದಿರುವಂತಹ ಪ್ರಕರಣದಿಂದ ಗೊತ್ತಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಮೈಸೂರಿನಲ್ಲಿ ಈ ಹೆಣ್ಣು ಭ್ರೂಣ ಪರೀಕ್ಷೆ ಜಾಲ ಏನಿದೆ ಅದು ಸಕ್ರಿಯವಾಗಿ ಗ್ರಾಮೀಣ ಭಾಗದಲ್ಲಿ ಬೇರೂರಿರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗಾಗಲೇ ನಿನ್ನೆ ಮೈಸೂರಿನ ಹೊರವಲಯದಲ್ಲಿರುವಂತಹ ಬಲ್ಲೂರು ರಸ್ತೆಯಲ್ಲಿ ಬರುವಂತಹ ಬಲ್ಲೂರಿಗೆ ಹೋಗುವಂತಹ ರಸ್ತೆಯಲ್ಲಿರುವಂತಹ ಹುಲಗಳ್ಳಿ ಗ್ರಾಮದಲ್ಲೂ ಕೂಡ ಈ ಒಂದು ಜಾಲ ಸಕ್ರಿಯವಾಗಿ ತನ್ನ ಚಟುವಟಿಕೆ ನಡೆಸ್ತಾ ಇತ್ತು. ನನಗೆ ಸದ್ಯ ಏನು ಹೆಣ್ಣು ಭ್ರೂಣ ಪರೀಕ್ಷೆ ನಡೆಸ್ತಾ ಇದ್ದಂತಹ ಮನೆ ಮುಂಭಾಗದಲ್ಲಿ ದೃಶ್ಯ ಗಮನಿಸ್ತಾ ಇರಬಹುದು. ಇದು ಹುಲಗಳ್ಳಿಗೆ ಹೋಗುವಂತಹ ಏನು ರಸ್ತೆ ಪಕ್ಕದಲ್ಲಿ ಬರುವಂತಹ ಒಂದು ಐಷಾರಾಮಿ ಬಂಗ್ಲೆ ಆಗಿದೆ. ಇದು ಒಂದು ಖಾಸಗಿ ಆಸ್ಪತ್ರೆಯ ಏನು ನರ್ಸ್ಗೆ ಸೇರಿದಂತಹ ಮನೆ ಅಂತೇಳಿ ಈಗ ಗೊತ್ತಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಐಷಾರಾಮಿ ಆಗಿರುವಂತಹ ಮನೆಯಲ್ಲಿ ನಿಜಕ್ಕೂ ಕೂಡ ಈಗಾಗಲೇ ಕಳೆದ ಹಲವು ದಿನಗಳಲ್ಲೂ ಕೂಡ ಏನೊಂದು ಹೆಣ್ಣು ಬುಡ ಪರೀಕ್ಷೆ ಮಾಡ್ತಾ ಇದ್ರು ಅಂತೇಳಿ ಗೊತ್ತಾಗಿದೆ. ಸೊ ಹೀಗಾಗಿ ಆರೋಗ್ಯ ಇಲಾಖೆ ಮತ್ತು ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಏನು ನರ್ಸ್ ಸೇರಿದಂತೆ ಐವರನ್ನು ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಇನ್ನು ಮನೆ ಮುಂಭಾಗದಲ್ಲಿ ಒಂದಷ್ಟು ಈಗಾಗಲೇ ಸಾಕ್ಷಿಗಳನ್ನು ನಾಶ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇರುವಂತದ್ದು ಬಹಳ ಸ್ಪಷ್ಟ ಗೊತ್ತಾಗ್ತಾ ಇರುವಂತದ್ದು. ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಏನು ಮನೆ ಮುಂಭಾಗದಲ್ಲಿ ಒಂದಷ್ಟು ಸಿರಿಂಜ್ಗಳಿರ್ಬೋದು, ಏನೋ ವೈದ್ಯರ ಒಂದು ಸಲಕರಣೆಗಳಿರ್ಬೋದು ಎಲ್ಲವನ್ನು ಕೂಡ ಈಗಾಗಲೇ ಮನೆ ಮುಂಭಾಗದಲ್ಲಿ ಬಿಸಾಕಿರುವಂತದ್ದು ಬಹಳ ಸ್ಪಷ್ಟ ಗೊತ್ತಾಗ್ತಾ ಇದೆ. ಇಲ್ಲಿ ಪ್ರತಿನಿತ್ಯವೂ ಕೂಡ ಏನೋ ಹೆಣ್ಣು ಭ್ರೂಣ ಪರೀಕ್ಷೆ ನಡೆಸ್ತಾ ಇದ್ರು ಅಂತ ಹೇಳಿ ಈಗಾಗಲೇ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಸಾಕಷ್ಟು ಏನೋ ಒಂದಷ್ಟು ಏನೋ ಸಿರಿಂಜ್ಗಳಿರ್ಬೋದು, ಔಷಧಿಯ ಬಾಟಲ್ಗಳಿರ್ಬೋದು, ಪ್ರತಿಯೊಂದನ್ನು ಕೂಡ ಇಲ್ಲಿ ಬಿಸಾಕಿರುವಂತದ್ದು. ಇನ್ನು ಇದೇ ಅಣತಿ ದೂರದಲ್ಲೂ ಕೂಡ ಒಂದಷ್ಟು ಏನೋ ಈಗಾಗಲೇ ಸಿರಿಂಜ್ಗಳಿರ್ಬೋದು, ಔಷಧಿಯ ಬಾಟಲ್ಗಳು ಕೂಡ ಈಗಾಗಲೇ ಸುಡಲಾಗಿದೆ. ಅಂದ್ರೆ ಎಲ್ಲ ಒಂದು ಕಡೆ ದಾಳಿ ಆಗುತ್ತೆ ಅಂತೇಳಿ ಒಂದಷ್ಟು ಮುನ್ಸೂಚನೆ ಗೊತ್ತಾದ ಕಾರಣಕ್ಕಾಗಿ ಮನೆಯ ಮುಂಭಾಗದ ದೃಶ್ಯ ಗಮನಿಸ್ತಾ ಇರಬಹುದು. ಸಾಕಷ್ಟು ಏನೋ ಸಿರಿಂಜ್ಗಳ ಬಾಟಲ್ ಏನಿದೆ ಅದೆಲ್ಲ ಇಲ್ಲಿ ಸುಡುವಂತಹ ಕೆಲಸವನ್ನು ಮಾಡಲಾಗಿದೆ. ಸಾಕಷ್ಟು ಸಣ್ಣ ಬಾಟಲ್ ಎಲ್ಲ ಏನು ಇದೆ ಅಂದ್ರೆ ಇಂಜೆಕ್ಷನ್ ಮಾಡುವಂತಹ ಒಂದಷ್ಟು ಔಷಧಿ ಬಾಟಲ್ಗಳನ್ನು ಕೂಡ ಈಗಾಗಲೇ ಸಂಪೂರ್ಣದಲ್ಲಿ ಸುಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಇಲ್ಲಿ ಸಾಕ್ಷಿಗಳನ್ನು ಸಂಗ್ರಹ ಮಾಡಿಕೊಂಡಿದ್ದಾರೆ. ಮನೆ ಮುಂಭಾಗದಲ್ಲಿ ಈ ರೀತಿಯಾದಂತಹ ಒಂದಷ್ಟು ಸಾಕ್ಷಿಗಳನ್ನ ಏನೋ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡಿರುವಂತದ್ದು. ಇನ್ನು ಮನೆಯನ್ನು ನೋಡೋದಾದ್ರೆ ಸಾಕಷ್ಟು ಒಂದು ರೀತಿಯಲ್ಲಿ ತೋಟದ ಮನೆ ಆಗಿದೆ. ಒಂದು ಫಾರ್ಮ್ ಹೌಸ್ ಅಂತ ಹೇಳಿ ಎಲ್ಲರೂ ಕೂಡ ಕರೆಯುವಂತದ್ದು. ಖಾಸಗಿ ಆಸ್ಪತ್ರೆಯ ನರ್ಸ್ ಇರುವಂತಹ ಶ್ಯಾಮ್ಲಾ ಏನಿದ್ದಾರೆ ಅವರಿಗೆ ಸೇರಿದಂತಹ ಮನೆ ಅಂತೇಳಿ ಈಗ ಗೊತ್ತಾಗ್ತಾ ಇರುವಂತದ್ದು. ಇವರು ಕೂಡ ಮೈಸೂರಿನ ಬನ್ನೂರಲ್ಲಿ ಬರುವಂತಹ SK ಹಾಸ್ಪಿಟಲ್ ಇದೆ, ಅಲ್ಲಿ ಕೂಡ ಕೆಲಸವನ್ನ ಮಾಡ್ತಾ ಇದ್ರು. ಏಕಾಏಕಿ ದಾಳಿಯಲ್ಲಿ ನಡೆಸಿ ಈಗ ನರ್ಸ್ ಸೇರಿದಂತೆ ಇವರನ್ನು ವಶಕ್ಕೆ ಪಡೆಯುವ ಮೂಲಕವಾಗಿ ಈ ಒಂದು ಜಾಲಕ್ಕೆ ಒಂದು ಬ್ರೇಕ್ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಪೊಲೀಸರು, ಆರೋಗ್ಯ ಇಲಾಖೆ ಎಷ್ಟೇ ಕ್ರಮಗಳ ವಹಿಸಿಕೊಂಡ್ರು ಕೂಡ ಸಮಾಜದಲ್ಲಿರುವಂತಹ ಹೆಣ್ಣು ಮಕ್ಕಳ ಅಂದ್ರೆ ಹೆಣ್ಣು ಭ್ರೂಣಗಳ ಪರೀಕ್ಷೆ ಮಾಡುವಂತದನ್ನ ನಿಲ್ಲಿಸುವವರೆಗೂ ಕೂಡ ಈ ಜಾಲ ಸಕ್ರಿಯವಾಗಿ ಇರುವಂತದ್ದು ಬಹಳ ಸ್ಪಷ್ಟ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಕಲಬುರಗಿ. ಮೈಸೂರಿನಲ್ಲಿ ಭ್ರೂಣ ಪತ್ತೆ ಮಾಡಿ ಹತ್ಯೆಯನ್ನ ಮಾಡ್ತಾ ಇದ್ದಂತ ಹಂತಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತ ಬೆನ್ನಲ್ಲೇ ಪೊಲೀಸರು ಮತ್ತು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಜಂಟಿ ಕಾರ್ಯಾಚರಣೆ ನಡೆಸಿ ದಾಳಿಯನ್ನ ಕೂಡ ನಡೆಸಿದ್ದಾರೆ. ಭ್ರೂಣ ಹಂತಕರನ್ನ ಅರೆಸ್ಟ್ ಮಾಡುವಲ್ಲಿ ಪೊಲೀಸರು ಮುಂದಾಗಿದ್ದಾರೆ. ಮುಂದೇನಾಯ್ತು ಈ ರಿಪೋರ್ಟ್ ನೋಡಿ. ಸಮಾಜ ಎಷ್ಟೇ ಮುಂದುವರೆದ್ರು ಹೆಣ್ಣು ಭ್ರೂಣ ಹತ್ಯೆಯಂತಹ ಪ್ರಕರಣಗಳು ಕೂಡ ನಿರಂತರವಾಗಿ ನಡೀತಾನೆ ಇದೆ. ಆರೋಗ್ಯ ಇಲಾಖೆ ನಿರಂತರವಾಗಿ ದಾಳಿಗಳನ್ನ ಮಾಡಿದ್ರು ಕೂಡ ಇದರ ಬಗ್ಗೆ ಇಲ್ಲೂ ಕೂಡ ಸಾಕಷ್ಟು ಗ್ರಾಮೀಣ ಭಾಗದ ಜನರಿಗೆ ಒಂದಷ್ಟು ಅರಿವು ಮೂಡಿಲ್ಲ ಅನ್ನುವಂಥದ್ದು ನಿನ್ನೆ ನಡೆದಿರುವಂತಹ ಪ್ರಕರಣದಿಂದ ಗೊತ್ತಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಮೈಸೂರಿನಲ್ಲಿ ಈ ಹೆಣ್ಣು ಭ್ರೂಣ ಪರೀಕ್ಷೆ ಜಾಲ ಏನಿದೆ ಅದು ಸಕ್ರಿಯವಾಗಿ ಗ್ರಾಮೀಣ ಭಾಗದಲ್ಲಿ ಬೇರೂರಿರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗಾಗಲೇ ನಿನ್ನೆ ಮೈಸೂರಿನ ಹೊರವಲಯದಲ್ಲಿರುವಂತಹ ಬಲ್ಲೂರು ರಸ್ತೆಯಲ್ಲಿ ಬರುವಂತಹ ಬಲ್ಲೂರಿಗೆ ಹೋಗುವಂತಹ ರಸ್ತೆಯಲ್ಲಿರುವಂತಹ ಹುಲಗಳ್ಳಿ ಗ್ರಾಮದಲ್ಲೂ ಕೂಡ ಈ ಒಂದು ಜಾಲ ಸಕ್ರಿಯವಾಗಿ ತನ್ನ ಚಟುವಟಿಕೆ ನಡೆಸ್ತಾ ಇತ್ತು. ನನಗೆ ಸದ್ಯ ಏನು ಹೆಣ್ಣು ಭ್ರೂಣ ಪರೀಕ್ಷೆ ನಡೆಸ್ತಾ ಇದ್ದಂತಹ ಮನೆ ಮುಂಭಾಗದಲ್ಲಿ ದೃಶ್ಯ ಗಮನಿಸ್ತಾ ಇರಬಹುದು. ಇದು ಹುಲಗಳ್ಳಿಗೆ ಹೋಗುವಂತಹ ಏನು ರಸ್ತೆ ಪಕ್ಕದಲ್ಲಿ ಬರುವಂತಹ ಒಂದು ಐಷಾರಾಮಿ ಬಂಗ್ಲೆ ಆಗಿದೆ. ಇದು
ಒಂದು ಖಾಸಗಿ ಆಸ್ಪತ್ರೆಯ ಏನೋ ನರ್ಸ್ಗೆ ಸೇರಿದಂತಹ ಮನೆ ಅಂತೇಳಿ ಈಗ ಗೊತ್ತಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಐಷಾರಾಮಿ ಆಗಿರುವಂತಹ ಮನೆಯಲ್ಲಿ ನಿಜಕ್ಕೂ ಕೂಡ ಈಗಾಗಲೇ ಕಳೆದ ಹಲವು ದಿನಗಳಲ್ಲೂ ಕೂಡ ಏನೊಂದು ಹೆಣ್ಣು ಬುಡ ಪರೀಕ್ಷೆ ಮಾಡ್ತಾ ಇದ್ರು ಅಂತೇಳಿ ಗೊತ್ತಾಗಿದೆ. ಸೊ ಹೀಗಾಗಿ ಆರೋಗ್ಯ ಇಲಾಖೆ ಮತ್ತು ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಏನು ನರ್ಸ್ ಸೇರಿದಂತೆ ಐವರನ್ನು ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಇನ್ನು ಮನೆ ಮುಂಭಾಗದಲ್ಲಿ ಒಂದಷ್ಟು ಈಗಾಗಲೇ ಸಾಕ್ಷಿಗಳನ್ನು ನಾಶ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇರುವಂತದ್ದು ಬಹಳ ಸ್ಪಷ್ಟ ಗೊತ್ತಾಗ್ತಾ ಇರುವಂತದ್ದು. ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಏನೋ ಮನೆ ಮುಂಭಾಗದಲ್ಲಿ ಒಂದಷ್ಟು ಸಿರಿಂಜ್ಗಳಿರ್ಬೋದು, ಏನೋ ವೈದ್ಯರ ಒಂದು ಸಲಕರಣೆಗಳಿರ್ಬೋದು, ಎಲ್ಲವನ್ನು ಕೂಡ ಈಗಾಗಲೇ ಮನೆ ಮುಂಭಾಗದಲ್ಲಿ ಬಿಸಾಕಿರುವಂತದ್ದು ಬಹಳ ಸ್ಪಷ್ಟ ಗೊತ್ತಾಗ್ತಾ ಇದೆ. ಇಲ್ಲಿ ಪ್ರತಿನಿತ್ಯವೂ ಕೂಡ ಏನೋ ಹೆಣ್ಣು ಭ್ರೂಣ ಪರೀಕ್ಷೆ ನಡೆಸ್ತಾ ಇದ್ರು ಅಂತ ಹೇಳಿ ಈಗಾಗಲೇ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಸಾಕಷ್ಟು ಏನೋ ಒಂದಷ್ಟು ಏನೋ ಸಿರಿಂಜ್ಗಳಿರ್ಬೋದು, ಔಷಧಿಯ ಬಾಟಲ್ಗಳಿರ್ಬೋದು, ಪ್ರತಿಯೊಂದನ್ನು ಕೂಡ ಇಲ್ಲಿ ಬಿಸಾಕಿರುವಂತದ್ದು. ಇನ್ನು ಇದೇ ಅಣತಿ ದೂರದಲ್ಲೂ ಕೂಡ ಒಂದಷ್ಟು ಏನೋ ಈಗಾಗಲೇ ಸಿರಿಂಜ್ಗಳಿರ್ಬೋದು, ಔಷಧಿಯ ಬಾಟಲ್ಗಳು ಕೂಡ ಈಗಾಗಲೇ ಸುಡಲಾಗಿದೆ. ಅಂದ್ರೆ ಎಲ್ಲ ಒಂದು ಕಡೆ ದಾಳಿ ಆಗುತ್ತೆ ಅಂತೇಳಿ ಒಂದಷ್ಟು ಮುನ್ಸೂಚನೆ ಗೊತ್ತಾದ ಕಾರಣಕ್ಕಾಗಿ ಮನೆಯ ಮುಂಭಾಗದ ದೃಶ್ಯ ಗಮನಿಸ್ತಾ ಇರಬಹುದು. ಸಾಕಷ್ಟು ಏನೋ ಸಿರಿಂಜ್ಗಳ ಬಾಟಲ್ ಏನಿದೆ ಅದೆಲ್ಲ ಇಲ್ಲಿ ಸುಡುವಂತಹ ಕೆಲಸವನ್ನು ಮಾಡಲಾಗಿದೆ. ಸಾಕಷ್ಟು ಸಣ್ಣ ಬಾಟಲ್ ಎಲ್ಲ ಏನು ಇದೆ ಅಂದ್ರೆ ಇಂಜೆಕ್ಷನ್ ಮಾಡುವಂತಹ ಒಂದಷ್ಟು ಔಷಧಿ ಬಾಟಲ್ಗಳನ್ನು ಕೂಡ ಈಗಾಗಲೇ ಸಂಪೂರ್ಣ ಸುಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಇಲ್ಲಿ ಸಾಕ್ಷಿಗಳನ್ನು ಸಂಗ್ರಹ ಮಾಡಿಕೊಂಡಿದ್ದಾರೆ. ಮನೆ ಮುಂಭಾಗದಲ್ಲಿ ಈ ರೀತಿಯಾದಂತಹ ಒಂದಷ್ಟು ಸಾಕ್ಷಿಗಳನ್ನ ಏನೋ ವಶಕ್ಕೆ ಪಡುವಂತಹ ಕೆಲಸವನ್ನು ಮಾಡಿರುವಂತದ್ದು. ಇನ್ನು ಮನೆಯನ್ನು ನೋಡೋದಾದ್ರೆ ಸಾಕಷ್ಟು ಒಂದು ರೀತಿಯಲ್ಲಿ ತೋಟದ ಮನೆ ಆಗಿದೆ, ಒಂದು ಫಾರ್ಮ್ ಹೌಸ್ ಅಂತ ಹೇಳಿ ಎಲ್ಲರೂ ಕೂಡ ಕರೆಯುವಂತದ್ದು. ಖಾಸಗಿ ಆಸ್ಪತ್ರೆಯ ನರ್ಸ್ ಇರುವಂತಹ ಶ್ಯಾಮ್ಲಾ ಏನಿದ್ದಾರೆ ಅವರಿಗೆ ಸೇರಿದಂತಹ ಮನೆ ಅಂತೇಳಿ ಈಗ ಗೊತ್ತಾಗ್ತಾ ಇರುವಂತದ್ದು. ಇವರು ಕೂಡ ಮೈಸೂರಿನ ಬನ್ನೂರಲ್ಲಿ ಬರುವಂತಹ SK ಹಾಸ್ಪಿಟಲ್ ಇದೆ, ಅಲ್ಲಿ ಕೂಡ ಕೆಲಸವನ್ನ ಮಾಡ್ತಾ ಇದ್ರು. ಏಕಾಏಕಿ ದಾಳಿಯಲ್ಲಿ ನಡೆಸಿ ಈಗ ನರ್ಸ್ ಸೇರಿದಂತೆ ಇವರನ್ನು ವಶಕ್ಕೆ ಪಡೆಯುವ ಮೂಲಕವಾಗಿ ಈ ಒಂದು ಜಾಲಕ್ಕೆ ಒಂದು ಬ್ರೇಕ್ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಪೊಲೀಸರು, ಆರೋಗ್ಯ ಇಲಾಖೆ ಎಷ್ಟೇ ಕ್ರಮಗಳ ವಹಿಸಿಕೊಂಡ್ರು ಕೂಡ ಸಮಾಜದಲ್ಲಿರುವಂತಹ ಹೆಣ್ಣು ಮಕ್ಕಳ ಅಂದ್ರೆ ಹೆಣ್ಣು ಭ್ರೂಣಗಳ ಪರೀಕ್ಷೆ ಮಾಡುವಂತದನ್ನ ನಿಲ್ಲಿಸುವವರೆಗೂ ಕೂಡ ಈ ಜಾಲ ಸಕ್ರಿಯವಾಗಿ ಇರುವಂತದ್ದು ಬಹಳ ಸ್ಪಷ್ಟ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡುವಾರಳ್ಳಿ, ಕನ್ನಡ, ಮೈಸೂರು, ಕಲಬುರಗಿ. ಮೈಸೂರಿನಲ್ಲಿ ಭ್ರೂಣ ಪತ್ತೆ ಮಾಡಿ ಹತ್ಯೆಯನ್ನ ಮಾಡ್ತಾ ಇದ್ದಂತ ಹಂತಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತ ಬೆನ್ನಲ್ಲೇ ಪೊಲೀಸರು ಮತ್ತು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಜಂಟಿ ಕಾರ್ಯಾಚರಣೆ ನಡೆಸಿ ದಾಳಿಯನ್ನ ಕೂಡ ನಡೆಸಿದ್ದಾರೆ. ಭ್ರೂಣ ಹಂತಕರನ್ನ ಅರೆಸ್ಟ್ ಮಾಡುವಲ್ಲಿ ಪೊಲೀಸರು ಮುಂದಾಗಿದ್ದಾರೆ. ಮುಂದೇನಾಯ್ತು ಈ ರಿಪೋರ್ಟ್ ನೋಡಿ. ಸಮಾಜ ಎಷ್ಟೇ ಮುಂದುವರೆದ್ರು ಹೆಣ್ಣು ಭ್ರೂಣ ಹತ್ಯೆಯಂತಹ ಪ್ರಕರಣಗಳು ಕೂಡ ನಿರಂತರವಾಗಿ ನಡೀತಾನೆ ಇದೆ. ಆರೋಗ್ಯ ಇಲಾಖೆ ನಿರಂತರವಾಗಿ ದಾಳಿಗಳನ್ನ ಮಾಡಿದ್ರು ಕೂಡ ಇದರ ಬಗ್ಗೆ ಇಲ್ಲೂ ಕೂಡ ಸಾಕಷ್ಟು ಗ್ರಾಮೀಣ ಭಾಗದ ಜನರಿಗೆ ಒಂದಷ್ಟು ಅರಿವು ಮೂಡಿಲ್ಲ ಅನ್ನುವಂಥದ್ದು ನಿನ್ನೆ ನಡೆದಿರುವಂತಹ ಪ್ರಕರಣದಿಂದ ಗೊತ್ತಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಮೈಸೂರಿನಲ್ಲಿ ಈ ಹೆಣ್ಣು ಭ್ರೂಣ ಪರೀಕ್ಷೆ ಜಾಲ ಏನಿದೆ ಅದು ಸಕ್ರಿಯವಾಗಿ ಗ್ರಾಮೀಣ ಭಾಗದಲ್ಲಿ ಬೇರೂರಿರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗಾಗಲೇ ನಿನ್ನೆ ಮೈಸೂರಿನ ಹೊರವಲಯದಲ್ಲಿರುವಂತಹ ಬನ್ನೂರು ರಸ್ತೆಯಲ್ಲಿ ಬನ್ನೂರಿಗೆ ಹೋಗುವಂತಹ ರಸ್ತೆಯಲ್ಲಿರುವಂತಹ ಹುಲಗಳ್ಳಿ ಗ್ರಾಮದಲ್ಲೂ ಕೂಡ ಈ ಒಂದು ಜಾಲ ಸಕ್ರಿಯವಾಗಿ ತನ್ನ ಚಟುವಟಿಕೆ ನಡೆಸ್ತಾ ಇತ್ತು. ನನಗೆ ಸದ್ಯ ಏನು ಹೆಣ್ಣು ಭ್ರೂಣ ಪರೀಕ್ಷೆ ನಡೆಸ್ತಾ ಇದ್ದಂತಹ ಮನೆ ಮುಂಭಾಗದಲ್ಲಿ ದೃಶ್ಯ ಗಮನಿಸ್ತಾ ಇರಬಹುದು. ಇದು ಹುಲಗಳ್ಳಿಗೆ ಹೋಗುವಂತಹ ಏನು ರಸ್ತೆ ಪಕ್ಕದಲ್ಲಿ ಬರುವಂತಹ ಒಂದು ಐಷಾರಾಮಿ ಬಂಗ್ಲೆ ಆಗಿದೆ. ಇದು ಒಂದು ಖಾಸಗಿ ಆಸ್ಪತ್ರೆಯ ಏನೋ ನರ್ಸ್ಗೆ ಸೇರಿದಂತಹ ಮನೆ ಅಂತೇಳಿ ಈಗ ಗೊತ್ತಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಐಷಾರಾಮಿ ಆಗಿರುವಂತಹ ಮನೆಯಲ್ಲಿ ನಿಜಕ್ಕೂ ಕೂಡ ಈಗಾಗಲೇ ಕಳೆದ ಹಲವು ದಿನಗಳಲ್ಲೂ ಕೂಡ ಏನೊಂದು ಹೆಣ್ಣು ಬುಡ ಪರೀಕ್ಷೆ ಮಾಡ್ತಾ ಇದ್ರು ಅಂತೇಳಿ ಗೊತ್ತಾಗಿದೆ. ಸೊ ಹೀಗಾಗಿ ಆರೋಗ್ಯ ಇಲಾಖೆ ಮತ್ತು ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಏನು ನರ್ಸ್ ಸೇರಿದಂತೆ ಐವರನ್ನು ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಇನ್ನು ಮನೆ ಮುಂಭಾಗದಲ್ಲಿ ಒಂದಷ್ಟು ಈಗಾಗಲೇ ಸಾಕ್ಷಿಗಳನ್ನು ನಾಶ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇರುವಂತದ್ದು ಬಹಳ ಸ್ಪಷ್ಟ ಗೊತ್ತಾಗ್ತಾ ಇರುವಂತದ್ದು. ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಏನೋ ಮನೆ ಮುಂಭಾಗದಲ್ಲಿ ಒಂದಷ್ಟು ಸಿರಿಂಜ್ಗಳಿರ್ಬೋದು, ಏನೋ ವೈದ್ಯರ ಒಂದು ಸಲಕರಣೆಗಳಿರ್ಬೋದು, ಎಲ್ಲವನ್ನು ಕೂಡ ಈಗಾಗಲೇ ಮನೆ ಮುಂಭಾಗದಲ್ಲಿ ಬಿಸಾಕಿರುವಂತದ್ದು ಬಹಳ ಸ್ಪಷ್ಟ ಗೊತ್ತಾಗ್ತಾ ಇದೆ. ಇಲ್ಲಿ ಪ್ರತಿನಿತ್ಯವೂ ಕೂಡ ಏನೋ ಹೆಣ್ಣು ಭ್ರೂಣ ಪರೀಕ್ಷೆ ನಡೆಸ್ತಾ ಇದ್ರು ಅಂತ ಹೇಳಿ ಈಗಾಗಲೇ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಸಾಕಷ್ಟು ಏನೋ ಒಂದಷ್ಟು ಏನೋ ಸಿರಿಂಜ್ಗಳಿರ್ಬೋದು, ಔಷಧಿಯ ಬಾಟಲ್ಗಳಿರ್ಬೋದು, ಪ್ರತಿಯೊಂದನ್ನು ಕೂಡ ಇಲ್ಲಿ ಬಿಸಾಕಿರುವಂತದ್ದು. ಇನ್ನು ಇದೇ ಅಣತಿ ದೂರದಲ್ಲೂ ಕೂಡ ಒಂದಷ್ಟು ಏನೋ ಈಗಾಗಲೇ ಸಿರಿಂಜ್ಗಳಿರ್ಬೋದು, ಔಷಧಿಯ ಬಾಟಲ್ಗಳು ಕೂಡ ಈಗಾಗಲೇ ಸುಡಲಾಗಿದೆ. ಅಂದ್ರೆ ಎಲ್ಲ ಒಂದು ಕಡೆ ದಾಳಿ ಆಗುತ್ತೆ ಅಂತೇಳಿ ಒಂದಷ್ಟು ಮುನ್ಸೂಚನೆ ಗೊತ್ತಾದ ಕಾರಣಕ್ಕಾಗಿ ಮನೆಯ ಮುಂಭಾಗದ ದೃಶ್ಯ ಗಮನಿಸ್ತಾ ಇರಬಹುದು. ಸಾಕಷ್ಟು ಏನೋ ಸಿರಿಂಜ್ಗಳ ಬಾಟಲ್ ಏನಿದೆ ಅದೆಲ್ಲ ಇಲ್ಲಿ ಸುಡುವಂತಹ ಕೆಲಸವನ್ನು ಮಾಡಲಾಗಿದೆ. ಸಾಕಷ್ಟು ಸಣ್ಣ ಬಾಟಲ್ ಎಲ್ಲ ಏನು ಇದೆ ಅಂದ್ರೆ ಇಂಜೆಕ್ಷನ್ ಮಾಡುವಂತಹ ಒಂದಷ್ಟು ಔಷಧಿ ಬಾಟಲ್ಗಳನ್ನು ಕೂಡ ಈಗಾಗಲೇ ಸಂಪೂರ್ಣ ಸುಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಇಲ್ಲಿ ಸಾಕ್ಷಿಗಳನ್ನು ಸಂಗ್ರಹ ಮಾಡಿಕೊಂಡಿದ್ದಾರೆ. ಮನೆ ಮುಂಭಾಗದಲ್ಲಿ ಈ ರೀತಿಯಾದಂತಹ ಒಂದಷ್ಟು ಸಾಕ್ಷಿಗಳನ್ನ ಏನೋ ವಶಕ್ಕೆ ಪಡುವಂತಹ ಕೆಲಸವನ್ನು ಮಾಡಿರುವಂತದ್ದು. ಇನ್ನು ಮನೆಯನ್ನು ನೋಡೋದಾದ್ರೆ ಸಾಕಷ್ಟು ಒಂದು ರೀತಿಯಲ್ಲಿ ತೋಟದ ಮನೆ ಆಗಿದೆ, ಒಂದು ಫಾರ್ಮ್ ಹೌಸ್ ಅಂತ ಹೇಳಿ
ಎಲ್ಲರೂ ಕೂಡ ಕರೆಯುವಂತದ್ದು ಖಾಸಗಿ ಆಸ್ಪತ್ರೆಯ ನರ್ಸ್ ಇರುವಂತಹ ಶ್ಯಾಮ್ಲಾ ಏನಿದ್ದಾರೆ ಅವರಿಗೆ ಸೇರಿದಂತಹ ಮನೆ ಅಂತೇಳಿ ಈಗ ಗೊತ್ತಾಗ್ತಾ ಇರುವಂತದ್ದು. ಇವರು ಕೂಡ ಮೈಸೂರಿನ ಅದೇ ಬನ್ನೂರಲ್ಲಿ ಬರುವಂತಹ SK ಹಾಸ್ಪಿಟಲ್ ಇದೆ, ಅಲ್ಲಿ ಕೂಡ ಕೆಲಸವನ್ನ ಮಾಡ್ತಾ ಇದ್ರು. ಏಕಾಏಕಿ ದಾಳಿಯಲ್ಲಿ ನಡೆಸಿ ಈಗ ನರ್ಸ್ ಸೇರಿದಂತೆ ಇವರನ್ನು ವಶಕ್ಕೆ ಪಡೆಯುವ ಮೂಲಕವಾಗಿ ಈ ಒಂದು ಜಾಲಕ್ಕೆ ಒಂದು ಬ್ರೇಕ್ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಪೊಲೀಸರು, ಆರೋಗ್ಯ ಇಲಾಖೆ ಎಷ್ಟೇ ಕ್ರಮಗಳ ವಹಿಸಿಕೊಂಡ್ರು ಕೂಡ ಸಮಾಜದಲ್ಲಿರುವಂತಹ ಹೆಣ್ಣು ಮಕ್ಕಳ ಅಂದ್ರೆ ಹೆಣ್ಣು ಭ್ರೂಣಗಳ ಪರೀಕ್ಷೆ ಮಾಡುವಂತದನ್ನ ನಿಲ್ಲಿಸುವವರೆಗೂ ಕೂಡ ಈ ಜಾಲ ಸಕ್ರಿಯವಾಗಿ ಇರುವಂತದ್ದು ಬಹಳ ಸ್ಪಷ್ಟ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ಕನ್ನಡ, ಮೈಸೂರು.